शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। निष्कळङ्कचन्द्रवदना शुक्लवसना लक्षशशिवर्णप्रसन्ना ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ವರಸಿ ರಕ್ಷಿಸಲಿ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಾ ಸತಾಂ. ಶುಕ್ಲಾಂಬರಧರಂ ವಿಷ್ಣು ಶ್ಲೋಕ ನಿಷ್ಕಳಂಕ ಚಂದ್ರವದನ. ಈ ಪದ್ಯದಿಂದ ಶ್ರೀ ವಾದಿರಾಜರು ವಿಘ್ನ ಪರಿಹಾರ ಕಾರ್ಯದಲ್ಲಿ ಗಣಪತಿಯು ಸ್ವತಂತ್ರನಲ್ಲ, ಗಣಪತ್ಯಂತರ್ಗತ ವಿಶ್ವಂಭರ ನಾಮಕ ವಿಷ್ಣುವೇ ಮುಖ್ಯ ವಿಘ್ನೇಶನು ಎಂದಿದ್ದಾರೆ. ಅರ್ಥ: ಚತುರ್ಭುಜಂ, ಆಭರಣ ಆಯುಧಗಳಿಂದ ಸಹಿತವಾದ 4 ಬಾಹುಗಳುಳ್ಳ. ಶುಕ್ಲಾಂಬರಧರಂ, ಶುಭ್ರ ವಸ್ತ್ರವನ್ನು ಧರಿಸಿದ. ಶಶಿವರ್ಣಂ, ಪೂರ್ಣಚಂದ್ರನಂತೆ ಆಹ್ಲಾದಕರ ಕಾಂತಿಯುಳ್ಳ. ಪ್ರಸನ್ನವದನಂ, ಪ್ರಶಾಂತ ಮುಖವುಳ್ಳ, ಪೂರ್ಣಾನಂದ ಸೂಚಕ ಪ್ರಸನ್ನ ಮುಖವುಳ್ಳ. ವಿಷ್ಣು, ಶ್ರೀ ಮಹಾವಿಷ್ಣುವನ್ನು. ಸರ್ವ ವಿಘ್ನೋಪಶಾಂತಯೇ, ಮೋಕ್ಷ ಪ್ರತಿಬಂಧಕಗಳಾದ ಎಲ್ಲ ವಿಘ್ನಗಳ ಪರಿಹಾರಕ್ಕಾಗಿ ಧ್ಯಾಯೇತ್, ಧ್ಯಾನಿಸಬೇಕು. ನಿಷ್ಕಳಂಕ ಚಂದ್ರವದನ, ಕಳಂಕರಹಿತ ಚಂದ್ರನಂತೆ ಮುಖವುಳ್ಳ. ಲಕ್ಷ ಶಶಿವರ್ಣ ಪ್ರಸನ್ನ, ಲಕ್ಷ ಅಗಣಿತ ಪೂರ್ಣ ಚಂದ್ರಾಧಿಕ ಕಾಂತಿಯುಳ್ಳ. ಶುಕ್ಲವಸನ, ಶುಭ್ರ ವಸ್ತ್ರ ಧರಿಸಿದ. 4 ತೋಳಿನ ವಿಷ್ಣು, 4 ಭುಜಗಳುಳ್ಳ ವಿಷ್ಣುವು ನಮ್ಮ ವಿಘ್ನಗಳ, ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಅಡ್ಡಿ ಬರುವ ವಿಘ್ನಗಳನ್ನು ಫಕ್ಕನೆ ತಡವಿಲ್ಲದೆ ವರಸಿ ತೊಡೆದು ಹಾಕಿ ರಕ್ಷಿಸಲಿ, ಕಾಪಾಡಲಿ. ವಿಶೇಷಾಂಶ ಅಂದರೆ, ಅನೇಕರು ಈ ಶ್ಲೋಕ ಗಣಪತಿಯ ಪರವೆಂದು ಭಾವಿಸ್ತಾರೆ. ಶುಕ್ಲ ಅಂಬರ, ಶುದ್ಧವಾದ ಕೆಂಪು ಬಟ್ಟೆ. ವಿಷ್ಣು ಅಂದರೆ ವ್ಯಾಪಕ ಆಕಾಶ ತತ್ವಾಭಿಮಾನಿಯಾದ್ದರಿಂದ ಶಶಿವರ್ಣ, ಬಿಳಿ ಬಣ್ಣದ ಒಂದು ಗಣೇಶ ರೂಪವಿದೆ. ಪ್ರಸನ್ನವದನ ಅಂದರೆ ಗಜವದನ. ಪ್ರಸನ್ನೋ ಮತ್ತವಾರಣ ಎಂದು ಕೋಶ ಹೇಳುತ್ತದೆ. ವಸ್ತುತಃ ಇದು ವಿಷ್ಣುಪರ. ಶುಕ್ಲ ಅಂಬರ, ಶುದ್ಧ ಪೀತಾಂಬರ. ಶಶಿವರ್ಣ, ಬಿಳಿ ಬಣ್ಣದ ವಾಸುದೇವ ಎಂಬ ಒಂದು ವಿಷ್ಣು ರೂಪ. ವಿಷ್ಣು ಎಂಬುದು ಸ್ಪಷ್ಟವಾಗಿ ವಿಷ್ಣುವನ್ನೇ ಹೇಳುತ್ತದೆ. ಪ್ರಾಯಃ ಗಣಪತ್ಯಂತರ್ಗತ ವಿಶ್ವಂಭರ ರೂಪಿ ವಿಷ್ಣು ಪರಮಾತ್ಮನ ಸ್ತೋತ್ರವಿದು. ಚಂದ್ರಕೋಟಿ ಸುಶೀತಲಂ ಎಂದು, ಶಶಿಕೋಟಿ ಲಾವಣ್ಯ ಎಂದು ಶ್ರೀ ವಿಷ್ಣುವಿನ ವದನಾರವಿಂದವು ವರ್ಣಿತವಾಗಿದೆ. ಅನಂತ ಪೂರ್ಣ ನಿಷ್ಕಳಂಕ ಚಂದ್ರರಿಗಿಂತ ಅತಿಶಯವಾದ ಆಹ್ಲಾದಜನಕ ಲಾವಣ್ಯ ಮೂರ್ತಿಯು ವಿಷ್ಣುವು. 10 ಸಹಸ್ರ ಲಕ್ಷ ಮೊದಲಾದ ಸಂಖ್ಯಾವಾಚಕ ಶಬ್ದಗಳು ಅನಂತ ಸಂಖ್ಯಾವಾಚಕಗಳೂ ಹೌದು. ಗ್ರಂಥ ಮಹಾತ್ಮೆಯನ್ನು ಮೊದಲಿಗೆ ಪಠನೆ ಮಾಡಿ ನಂತರ ಗ್ರಂಥವನ್ನು ಆರಂಭಿಸುವುದರಿಂದ ಫಲಾಧಿಕ್ಯ ಉಂಟು. ಗೀತಾ ಪಾರಾಯಣಕ್ಕೆ ಮೊದಲು ಗೀತಾ ಮಹಾತ್ಮೆಯನ್ನು ಹೇಳಿಕೊಳ್ಳಬೇಕಾದಂತೆ. ಆದ್ದರಿಂದ ಮೊದಲು ಗ್ರಂಥ ಮಹಾತ್ಮೆಯನ್ನು, ಅಂದರೆ ಪ್ರತಿಪಾದ್ಯ ವಿಷಯವನ್ನು, ಫಲವನ್ನು ನಿರೂಪಿಸಿರುವರು. ಕಳಂಕವಿಲ್ಲದ ಚಂದ್ರನಂತೆ ಶೋಭಿಸುವ ಮುಖ, ಶುದ್ಧ ವಸ್ತ್ರ, ಲಕ್ಷಾಧಿಕ ಚಂದ್ರರ ಕಾಂತಿಯ ಮೈಬಣ್ಣವುಳ್ಳವನು. ಕಳಂಕವಿಲ್ಲದ ಚಂದ್ರನಂತೆ ಶೋಭಿಸುವ ಮುಖವುಳ್ಳವನು ಪ್ರಸನ್ನನಾಗಿದ್ದಾನೆ. 4 ತೋಳಿನ ಈ ವಿಷ್ಣು ವಿಘ್ನಗಳನ್ನು ಒಮ್ಮೆಲೆ ನಾಶಗೊಳಿಸಿ ನಮ್ಮನ್ನು ರಕ್ಷಿಸಲಿ. ಇದು ಮೇಲಿನ ಶ್ಲೋಕದ ಕನ್ನಡಾನುವಾದ. ನಿಷ್ಕಳಂಕ ಚಂದ್ರವದನ ಎಂದು ವಿಶೇಷಣ ಸೇರಿಸಿರುವ
ಎಂದಿರುವುದು ವಿಘ್ನ ನಿವಾರಣ ಸಾಮರ್ಥ್ಯ ಸೂಚನೆಗಾಗಿ, ಪ್ರಸನ್ನವದನನನ್ನು ಪ್ರಸನ್ನ ಎಂದಿರುವುದು ಪರಮಾತ್ಮನಿಗೂ ಅವನ ಅವಯವಗಳಿಗೂ ಭೇದವಿಲ್ಲವೆಂದು ಸೂಚಿಸುವುದಕ್ಕಾಗಿ, ಲಕ್ಷ ಶಶಿ ಎಂದಿರುವುದು ಉಪಮಾನಕ್ಕೆ. ಇಲ್ಲಿ ಉಪಮೇಯಕ್ಕಿಂತ ಹೆಚ್ಚಿನ ಕಾಂತಿ ಎಂಬ ಗ್ರಹಿಕೆಗೆ ಅವಕಾಶ ಇರಬಾರದು. ಒಬ್ಬ ಚಂದ್ರನು ಉಪಮಾನವೇ ಅಲ್ಲ. ಲಕ್ಷಾಧಿಕ ಚಂದ್ರರಿದ್ದರೆ ಅವನ ಮುಖಕ್ಕೆ ಉಪಮಾನರಾಗಬಹುದು ಎಂದು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.